ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಳವಾಗಿದೆ. ಕಾಡಾನೆಯಿಂದ ತಮ್ಮ ಕೃಷಿ ಉಳಿಸುವ ಜೊತೆಗೆ ತನ್ನ ಪ್ರಾಣವನ್ನೂ ಉಳಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಕೇರಳ ಆನೆಗಳ ಉಪಟಳ ಹೆಚ್ಚಾಗ್ತಿದೆ. ಆನೆಯ ಟಾಸ್ಕ್ ಫೋರ್ಸ್ ಭರವಸೆ ಆಗೇ ಉಳ್ಕೊಂಡಿದೆ. ಕೇರಳ ಆನೆಗಳ ಕಾಟಕ್ಕೆ ಬೇಸತ್ತ ಕರಾವಳಿಗರು. ಭರವಸೆಯಾಗಿ ಉಳಿದ ಆನೆ ಟಾಸ್ಕ್ ಫೋರ್ಸ್. ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಕಾಡಾನೆ ಉಪಟಳವು ಸೇರಿಕೊಂಡಿದೆ. ಅರಣ್ಯದಂಚಿನ ಬೆಳ್ತಂಗಡಿ, ಕಡಬ, ಪುತ್ತೂರು, ಸುಳ್ಯ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಕೃಷಿಕರ ತೋಟಗಳನ್ನು ನಾಶ ಮಾಡುತ್ತಿರುವುದು. 60% ಆನೆಗಳು ಕೇರಳದಿಂದ ಬರ್ತಿರೋದು ಅನ್ನೋದು ವಿಶೇಷ. ಮಂಡೆಗೋಲು ಅರಣ್ಯದಿಂದ ಪಯಸ್ವಿನಿ ನದಿಯನ್ನ ದಾಟಿ ಮರ್ಕಂಜ, ಅರಂತೋಡು, ಸಂಪಾಜೆ, ಪಾಣಾಜೆ, ಪೆರ್ಲಂಪಾಡಿ ಮೂಲಕ ಸಾಗಿ ಕಾಡಂಚಿನ ಕೃಷಿ ಭೂಮಿಗಳಿಗೆ ನುಗ್ಗಿ ಹಾನಿ ಮಾಡ್ತಾ ಇವೆ. ದೊಡ್ಡ ಮಟ್ಟಿನ ಸಮಸ್ಯೆ ಆಗಿರುವಂಥದ್ದು ವನ್ಯಜೀವಿಗಳಿಂದ ಕೃಷಿಗೆ ಆಗುತ್ತಿರುವ ಹಾನಿ. ಅದರಲ್ಲಿ ವಿಶೇಷವಾಗಿ ಆನೆ. ಇದು ಎಲ್ಲಿಂದ ಬರ್ತಾ ಇವೆ ಅಂತ ಹೇಳಿದರೆ ಕೇರಳದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಬರ್ತಾ ಇವೆ. ಕೊಡಗಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಳ್ಯ ತಾಲೂಕಿಗೆ ಬರ್ತಾ ಇದೆ. ಸಕಲೇಶಪುರ ಭಾಗದಿಂದ ಕಡಬ ತಾಲೂಕಿಗೆ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಬೆಳ್ತಂಗಡಿಗೆ ಬರ್ತಾ ಇದೆ. ಅಡಿಕೆ ಮರ, ರಬ್ಬರ್, ತೆಂಗಿನ ಮರ, ಬಾಳೆ ಮತ್ತು ಯಾವುದೇ ಬೆಳೆಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಆನೆಗಳು ಜನವಸತಿ ಪ್ರದೇಶಗಳಿಗೆ ಬರೋದನ್ನು ತಡೆಯಲು ರಾಜ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡುವ ಘೋಷಣೆ ಮಾಡಿತ್ತು. ಆದರೆ ಆ ಘೋಷಣೆಯಾಗಿಯೇ ಉಳಿದಿದೆ. ಸರ್ಕಾರ ಕೂಡಲೇ ಈ ತಂಡವನ್ನು ರಚಿಸುವ ಜೊತೆಗೆ ರ್ಯಾಪಿಡ್ ರೆಸ್ಕ್ಯೂ ಫೋರ್ಸ್ ರಚಿಸಬೇಕು. ಆನೆ ದಾಳಿ ಹಾನಿಗೆ ನೀಡಬೇಕಾದ 4 ಕೋಟಿ ರೂಪಾಯಿ ಪರಿಹಾರ ಶೀಘ್ರವೇ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಆನೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ETF ಎಲಿಫೆಂಟ್ ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಬೇಕು ಅಂತ ಕೇಳ್ತಾ ಇದ್ದೆವು. ಹಿಂದಿನ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಆಗಿತ್ತು, ಆದರೆ ಇಲ್ಲಿವರೆಗೆ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಅದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು. ಕೇವಲ ETF ಮಾತ್ರ ಅಲ್ಲ, ಸುಳ್ಯ, ಕಡಬ ಮತ್ತು ಬೆಳ್ತಂಗಡಿಗೆ RRT ರ್ಯಾಪಿಡ್ ರಿಯಾಕ್ಷನ್ ಫೋರ್ಸ್ ಅದನ್ನು ರಚನೆ ಮಾಡಬೇಕು. ಕಾಡಾನೆಗಳ ಜೊತೆಗೆ ಕಾಡು ಕೋಣ, ಕಾಡು ಹಂದಿ, ಕಡವೆ ಮೊದಲಾದ ವನ್ಯಜೀವಿಗಳು ಕೃಷಿಕರ ನಿದ್ದೆಗೆಡಿಸಿವೆ. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ರೆ ಕೇರಳ ಕೃಷಿಕರಂತೆ ಕಾಡು ಪ್ರಾಣಿಗಳ ದಾಳಿಗೆ ಪ್ರತಿದಾಳಿ ನಡೆಸಲು ಸಿದ್ಧತೆ ನಡೆಸಲು ಮುಂದಾಗಬೇಕಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.